ಅಲ್ವೋ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕು. ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂತಾದಮೇಲೆ ಅವರು ಈಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ಏನು ತಿದ್ದುಪಡಿ ತಂದಿದೆ, ಕರಡು ಡ್ರಾಫ್ಟ್ ತಂದಿದೆ, ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು? ನಿಮ್ಮ ನಿಲುವೇನು? ಕಾಂಗ್ರೆಸ್ ಪಾರ್ಟಿಯ ನಿಲುವೇನು? ನಿಮ್ಮ ನಿಲುವು ವಕ್ಫ್ ಕಾಯ್ದೆ ತಿದ್ದುಪಡಿ ಪರನೋ ವಿರೋಧನೋ ಅದನ್ನು ಸ್ಪಷ್ಟಪಡಿಸಿ. ಆಮೇಲೆ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬಿಡಿ. ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ವಿಷಯಾಂತರ ಮಾಡಿ ಗಂಭೀರತೆಯನ್ನು ಅದನ್ನು ಕಡಿಮೆ ಮಾಡುವಂಥ ಷಡ್ಯಂತ್ರದ ರಾಜಕಾರಣ ಬಿಡಿ. ಎಷ್ಟು ದಿನ ಮಾಡ್ತೀವಿ ಷಡ್ಯಂತ್ರದ ರಾಜಕಾರಣ? ಇನ್ನೊಂದು 20 ವರ್ಷ 30 ವರ್ಷ? ಮೈಸೂರಿನೇ ಒಬ್ಬ ಹೇಳಿದಾನೆ, ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಕೇಳಿಸ್ಬೇಕು, ಏನು ರೀ ಇನ್ನೊಂದು 25 30 50 ವರ್ಷ ಕಾಂಗ್ರೆಸ್ಸೂ ಇಲ್ಲ ಬಿ ಜೆ ಪಿನೂ ಇಲ್ಲ, ನಾವೇ ಬರೋದು, ಮುಸಲ್ಮಾನರೇ ಬರೋದು, ಅಲ್ಲಿ ಕಾಂಗ್ರೆಸ್ಸೂ ಇಲ್ಲ ಬಿ ಜೆ ಪಿನೂ ಇಲ್ಲ ಅಂತ ಹೇಳಿದ್ದನ್ನು ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಕೇಳಿಸ್ಬೇಕು. ಆವಾಗ ಅರ್ಥ ಆಗುತ್ತೆ ಯಾಕೆ ನಮ್ಮ ಥರದವರೆಲ್ಲ ಹೋರಾಟ ಮಾಡ್ತೀವಿ ಅಂಥೇಳಿ. ಮತಾಂಧರಿಗೆ ಕಾಯ್ದೆ ಮೂಲಕ ಬಲ ಕೊಡುವ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಯಾಕೆ ಮಾಡಿದ್ರು? ಮತ್ತು ಮತದಾಸೆಗೆ ಮಾಡಿದ್ರು. ಮತದ ಗುಲಾಮರಾಗಿ ಮತಾಂಧತೆಗೆ ಬೆಂಬಲ ಕೊಡುವ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದು ತಪ್ಪು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಯ್ದೆ ತಂದಿದ್ದು ಉಳುವವನೇ ಹೊಲದೊಡೆಯ ಅಂತ ಕಾಯ್ದೆ ತಂದಿದ್ದು. ಮುಸಲ್ಮಾನರೇ ನೆಲದೊಡೆಯ ಅಂತ ಕಾಯ್ದೆ ತಂದಿದ್ದ್ಯಾರು? ಅದು ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಒಕ್ಬಾರ್ಡ್ ಕಾಯ್ದೆಯಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿರೋದು. ಆ ಕಾಯ್ದೆ ಸಂವಿಧಾನ ಬಾಹಿರ ಅಂತ ನಮ್ಮದು ನೇರವಾಗಿ ಆರೋಪ. ಕಾನೂನು ತಜ್ಞರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು. ನೀವು ವ್ಯಾಕರಣ ಗೊತ್ತಾ, ಸಂಧಿ ಗೊತ್ತಾ, ಸಮಾಸ ಗೊತ್ತಾ, ಬಸವಣ್ಣನ ತತ್ವ ಗೊತ್ತಾ, ವಚನ ಗೊತ್ತಾ ಅಂತ ಹೇಳ್ತೀರಿ, ತುಂಬ ಒಳ್ಳೆಯದು. ನೀವು ಕಾನೂನು ಪಂಡಿತರಲ್ಲ. ಈ ಕಾನೂನು ಇದು ಸಂವಿಧಾನ ಬಾಹಿರ ಹೌದೋ ಅಲ್ವೋ ಹೇಳಿ, ಬೆಳಕು ಚೆಲ್ಲಿ. ಮತ್ತು ನಿಮ್ಮ ಪಾರ್ಟಿ ನಿಲುವು ಹೇಳಿ. ನಾವಂತೂ ಈ ಕಾಯ್ದೆ ವಿರುದ್ಧ ನಾವು ಬೀದಿಗಿಳಿದಿದ್ದೀವಿ. ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್? ನಿಮ್ಮ ಕಾಂಗ್ರೆಸ್ ಪಾರ್ಟಿ ನಿಲುವೇನು? ಮತ್ತು ಸರ್ಕಾರದ ಮುಖ್ಯಸ್ಥರಾಗಿ ನಿಮ್ಮ ನಿಲುವೇನು? ನೋಟಿಸ್ ರದ್ದುಪಡಿಸಿದ್ದೀವಿ ಅಂತ ಹೇಳಿದ್ರಿ. ಈಗ ನೋಟಿಸು ಪ್ರತಿ ತಿಂಗಳು ನಾವು ವಕ್ಫ್ ಟ್ರಿಬ್ಯುನಲ್ಲಿಗೆ ಹೋಗಬೇಕಾಗಿದೆ ಅಂತ ಮುನೇಶ್ವರದ ನಗರದ ನಿವಾಸಿಗಳು ಹೇಳಿದರು. ಸರ್ 2 ಬಸ್ ಮಾಡ್ಕೊಂಡು ಹೋಗ್ಬೇಕು, ನಾವು ಕೂಲಿ ಮಾಡ್ಕೊಂಡಿರೋರು ಎಲ್ಲಿಂದ ತರೋದು ಸರ್ ದುಡ್ಡು ನಾವು? ಅವ್ರು ಹೇಳ್ತಾರೆ, ನಿಮಗೆ ಒಂದು ಕೆಲಸ ಮಾಡಿ, ನೀವೆಲ್ಲ ಲೀಸ್ ಹಾಕೊಂಬಿಡಿ, ನಮಗೆ ತಿಂಗಳ ಬಾಡಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಸರ್ 50 ವರ್ಷದಿಂದ ಇಲ್ಲಿದ್ದೀವಿ ಸರ್ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳೇ, ನಿಮಗೆ ಇದು ಕಣ್ಣಿದ್ದು ಯಾಕೆ ಕುರುಡರಾಗಿದ್ದೀರಿ? ಯಾಕಿದ್ರೆ ನಿಮಗೆ ಕಣ್ಣಿ ಕಾಣಲ್ವಾ? ನಿಮಗೆ ಮೈಸೂರು ಜನರ ಈ ನೋವೇ ನಿಮಗೆ ಆಲಿಸೋಕ್ಕಾಗದೇ ಇದ್ದರೆ ನಿಮ್ಮನ್ನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾಡಿ ರಾಜಕೀಯ ಪುನರ್ಜನ್ಮನೂ ಕೊಟ್ಟು ಮೈಸೂರು ಜಿಲ್ಲೆಗೆ ಏನು ಬಿಟ್ಟು ಹೋಗ್ತೀರಿ ನೀವು? ಬೊಕ್ಬೋರ್ಡ್ ಭೂತ ಬಿಟ್ಟು ಹೋಗ್ತೀರಾ ಮೈಸೂರಿಗೆ? ಹಾಗೆ ಅವ್ರ ನಿಲುವನ್ನು ಏನು ಅಂತ ಸ್ಪಷ್ಟಪಡಿಸ್ಲಿ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟ ಇದೆ. ನಾವು ವಕ್ಫ್ ಕಾಯ್ದೆ ವಿರುದ್ಧ. ಯಾರು ದಾನ ಕೊಟ್ಟಿದ್ದಾರೆ ಆ ದಾನದ ದಾಖಲೆಗಳನ್ನು ಪರಿಶೀಲನೆ ಮಾಡಿಸ್ಕೊಂಡು ದಾನ ಕೊಟ್ಟಿರೋ ಜಮೀನು ಮಾತ್ರ ವಕ್ಫಿಗೆ ಸೇರಿತ್ತು. ರೈತರ ಜಮೀನು, ದಲಿತರ ಜಮೀನು, ಮನೆ, ಮಠ, ದೇವಸ್ಥಾನ, ಆಸ್ಪತ್ರೆ, ಸ್ಕೂಲು ಇವೆಲ್ಲ ವಕ್ಫ್ ಪ್ರಾಪರ್ಟಿ ಅಲ್ಲ. ನೀವೇ ಯೋಚನೆ ಮಾಡಿ. ವಿಶ್ವೇಶ್ವರಯ್ಯನವ್ರು ಓದಿ ಸ್ಕೂಲ್ನ ವಕ್ಫ್ ಪ್ರಾಪರ್ಟಿ ಏನು ಡಿಕ್ಲೇರ್ ಮಾಡ್ತಾರೆ ಅಂದರೆ, ಆ ಡಿಕ್ಲೇರ್ ಮಾಡಿದವನ್ನೂ ಸೇರಿಸಿ ಏನು ಮಾಡಬೇಕು ನೀವು ಹೇಳಿ? ಹಾಗಾಗಿ ಇದು ಸರಿಯಾಗಬೇಕು. ಹಾಗಾಗಿ ಕಾಂಗ್ರೆಸ್ ನಿಲುವೇನು ಸ್ಪಷ್ಟಪಡಿಸ್ಲಿ. ಆಮೇಲೆ ಕಣ್ಣೀರು ಹಾಕೋದು, ನಾಟಕ ಆಡೋದು, ಎಲೆಕ್ಷನ್ ಬಂದಾಗ ಒಂಥರ ಮಾತಾಡೋದು ಅದೆಲ್ಲ ಬಿಡಲಿ. ನಾರಾಯಣ ಮಾತಾಡ ಸರ್. ಮಾಧ್ಯಮದವರಿಗೆ ಈಗಾಗಲೇ ಏನು ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ನ ಅವಾಂತರಗಳ ಬಗ್ಗೆ ನೇರವಾಗಿ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಮಗೆ ದಾಖಲೆ ಸಿಕ್ಕಿರೋದು ಇನ್ನೂ ಜಾಸ್ತಿ ಇದೆ. ಇದು ಅಷ್ಟೂ ಕೂಡ ವಕ್ಫ್ ಬೋರ್ಡ್ ಹೆಸರಲ್ಲಿ ಆಗಿರೋವಂಥದ್ದು. ಇವತ್ತು ನಾವು ಭೇಟಿ ಮಾಡಿದ್ದು, ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ. ನಾವು ಸರ್ವೆ ನಂಬರ್ 153 ಮೈಸೂರು ಕಸಬಾ ಹೋಬಳಿ
ಸರ್ವೆ ನಂಬರ್ 153. ಅಲ್ಲಿ ಸುಮಾರು 101 ಮನೆ ಇದೆ, 110 ಮನೆ, 1 ಎಕರೆ 32 ಗುಂಟೆ ಪ್ರದೇಶ. ಅದಕ್ಕೆ ಹೊಂದ್ಕೊಂಡಂತೆ ಇನ್ನೊಂದು 3 ಎಕರೆ ಜಮೀನು. ಅಲ್ಲಿ ಸುಮಾರು 40-50 ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಕುರುಬರೇ ಇದ್ದಾರೆ. ಅವರು ಕಾರ್ಪೊರೇಷನಿಂದ ಖಾತಾ ಇರ್ಬೋದು, ಅಭಿವೃದ್ಧಿ ಕಾರ್ಯ, ರಸ್ತೆ ಡಾಂಬರೀಕರಣ ಎಲ್ಲ ಆಗಿದೆ. ಈಗ ಈ ಮನೆಯಾಳ ವಕ್ಫ್ ಬೋರ್ಡ್ ಅವರು ಅದನ್ನ ನಮ್ಮದು ಆಸ್ತಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಒಂದೇ ಅಲ್ಲ, ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸುಮಾರು 70-80 ಜನ ಇಲ್ಲಿಂದ ಬಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ವಕ್ಫ್ ಬೋರ್ಡ್ ಆಫೀಸಲ್ಲಿ ನಿಂತ್ಕೊಂಡು ಅವರ ಅಹವಾಲುಗಳನ್ನು ಹೇಳಬೇಕು. ಕಳೆದ 2-3 ವರ್ಷದಿಂದನೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು. ಹೋಗಿಲ್ಲ ಅಂದರೆ ಮಾರನೇ ದಿನ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದೆ. ಇನ್ನು ಕೆಲವು ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ, ಇದು ನಮ್ಮ ಆಸ್ತಿ, ಒಂದು 30 ವರ್ಷಕ್ಕೆ ಲೀಸ್ ಕೊಡ್ತೀರಿ, ತಗೊಂಬಿಡಿ, ದುಡ್ಡು ಕಟ್ಟಿ, ಲೀಸ್ ಅಮೌಂಟ್ ಕಟ್ಟಿ ಅಂತ. ಅದೇ ರೀತಿ ಅದ್ರ ಪಕ್ಕದಲ್ಲೇ ಸರ್ವೆ ನಂಬರ್ 168 ಇದೆ. ಅಲ್ಲಿ ಅದಕ್ಕೆ 3 ಎಕರೆ ಚಿಲ್ಲರೆ ಅದಕ್ಕೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ಎಲ್ಲರೂ ಕೂಡ, ನಾವು ವೇದಿಕೆ ಮೇಲೆ ಇರೋರೆಲ್ಲರೂ ಕೂಡ ಇವತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಮನೇನೂ ಮುಸಲ್ಮಾನರು ಮನೆ ಇಲ್ಲ, ಒಬ್ಬರು ಮುಸ್ಲಿಮ ಒಂದು ಮನೇನೂ ಇಲ್ಲ ಅಲ್ಲಿ. ಈಗ ಏಕಾಏಕಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಬ್ಬರು ಮುಸ್ಲಿಂ ಇಲ್ದಿದ್ರು ಕೂಡ ದಿನ ಬೆಳಗ್ಗೆ ಎದ್ದು ಅವ್ರು ಕೂಗ್ತಾರಲ್ಲ, ಏನು ಆಜಾದ್, ದಿನ ಕೇಳಿಸ್ಕೊಬೇಕು ಅವರೆಲ್ಲ. ಯಾರು ಒಬ್ಬರೂ ಇಲ್ಲ. ಕುರಾನಲ್ಲಿ ಏನು ಬರೆದಿದೆ, ಅಲ್ಲಿರೋ ಮುಸ್ಲಿಮಾನರನ್ನ ಎಬ್ಬರಿಸೋಕ್ಕೋಸ್ಕರ ಇದನ್ನು ಕೂಗ್ತಾರೆ ಅಂತ ಇರೋದು. ಅಲ್ಲಿ ಒಬ್ಬರೂ ಇಲ್ಲ, ಆದರೂ ದಿನ ಮೈಕ್ ಹಾಕಿ ಅಲ್ಲಿ ಒಬ್ಬ ಮುಸಲ್ಮಾನರು ಇಲ್ದಿದ್ರು ಕೂಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಈಗ ಅವ್ರ ಪಾಡೇನು, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ಕಾಪಿನೂ ನನ್ನ ಹತ್ರ ಇದೆ. ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಒಂದೊಂದು ಮನೆಯಲ್ಲಿ ಸುಮಾರು 10 ಜನ, 8ರಿಂದ 10 ಜನ ವಾಸ ಇದ್ದಾರೆ. ಎಲ್ಲ ಬಡ ಕುಟುಂಬ, ಕೂಲಿ ಮಾಡುವಂಥವ್ರು. ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಪದೇ ಪದೇ ನೋಡಿ, ಹಿಂದೆ ಕೇಂದ್ರದಲ್ಲಿ ನೆಹರು ಅವರಿದ್ದರು, ಎಲ್ಲ ಧರ್ಮಕ್ಕೂ ಒಂದೊಂದು ವ್ಯವಸ್ಥೆ ಮಾಡಿದ್ರು. ನಮ್ಮ ಹಿಂದೂ ಆ್ಯಕ್ಟ್ ಏನಿದೆ, ಹಿಂದೆ ನಮ್ಮಲ್ಲಿ ಪದ್ಧತಿ ಇರಲಿಲ್ಲ. ಈ ಟ್ರೈಬಲ್ ಜನಾಂಗದವ್ರು ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ 2ನೇ ಮದುವೆ ಮಾಡ್ಕೊಳೋ ಅಂಥದ್ದು.